ಶ್ರೀ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಸೃಷ್ಟಿಗೆ ಕಾರಣಕರ್ತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಪಾದ ಕಮಲ ಚರಣಗಳಿಗೆ ಕೋಟಿ 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 ನಮ್ಮೆಲ್ಲ ಅರ್ಪಣೆಯನ್ನ ಮಾಡಿ ಸ್ನಾನ ಮಾಡುವ ಪದ್ಧತಿ ಅಥವಾ ಸಮಯದ ವಿವರಣೆ. ಬೆಳಗಿನ ಜಾವ ಸ್ನಾನ ಮಾಡುವ ಸಮಯ. 4 ಗಂಟೆಗೆ ಸ್ನಾನ ಮಾಡಿದರೆ ಋಷಿಯ ಜ್ಞಾನ ಬರುತ್ತದೆ. 5 ಗಂಟೆಗೆ ಸ್ನಾನ ಮಾಡಿದರೆ ದೇವರಿಗೆ ಹತ್ತಿರವಾಗುತ್ತೇವೆ. 6 ಗಂಟೆಗೆ ಸ್ನಾನ ಮಾಡಿದರೆ ಏಕಾದರು ಹುಟ್ಟಿದನೆಂಬ ಬೇಜಾರು ಅಥವಾ ಸೋಮಾರಿತನ ಬರುತ್ತದೆ. 7 ಗಂಟೆಗೆ ಸ್ನಾನ ಮಾಡಿದರೆ ಅಸುರ ಸ್ನಾನ ಅಂದರೆ ರಾಕ್ಷಸ ಸ್ನಾನ ಎಂದು ಅರ್ಥ. ಯಾವುದು ಬೇಕು ನೀವೇ ಆಯ್ಕೆ ಮಾಡಿಕೊಳ್ಳಿ. ಸೂರ್ಯನಾರಾಯಣರು ಎಂದರೆ ಈ ಪ್ರಪಂಚಕ್ಕೆ ಬೆಳಕು ಕೊಡುವ ದೇವರು. ಅದಕ್ಕೆ ಸೂರ್ಯ ದೇವರು ಬರುವುದರೊಳಗೆ ನಾವು ಸ್ನಾನ ಮಾಡಿ ತಯಾರಾಗಬೇಕು. ಅವರನ್ನು ಸ್ವಾಗತ ಮಾಡಬೇಕು, ಅವರನ್ನು ಗೌರವಿಸಬೇಕು. ಆದ್ದರಿಂದಲೇ ನಾವು ಸ್ನಾನ ಮಾಡಿ ಶುಚಿಭೂತರಾಗಬೇಕು. ಸೂರ್ಯ ದೇವರು ಬರುವವರೆಗೆ ಮಲಗಿದರೆ ನಾವು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತೇವೆ. ಅದಕ್ಕೆ ಕಲಿಯುಗದಲ್ಲಿ ನಾಯಿಗಳು ಜಾಸ್ತಿ. ಸ್ನಾನ ಮಾಡುವ ನೀರಿನಲ್ಲಿ ಮದುವೆಯಾದ ಸ್ತ್ರೀಯರು, ಹೆಣ್ಣು ಮಕ್ಕಳು ಅರಿಶಿನವನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು. ಮದುವೆ ಆದವರು, ಮದುವೆ ಆಗದೇ ಇರುವವರು ಬಳಕೆ ಮಾಡಬೇಕು. ಅರಿಶಿನವನ್ನು ಪಾದದ ಹಿಮ್ಮಡಿಗೆ, ಪಾದಗಳಿಗೆ, ಕೈಗಳಿಗೆ, ಮೊಣಕಾಲಿಗೆ, ಮುಖಕ್ಕೆ, ಗಲ್ಲಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಮೊದಲು ಹಿಮ್ಮಡಿಯನ್ನು ಚೆನ್ನಾಗಿ ಸೋಪನ್ನು ಹಚ್ಚಿ ತೊಳೆದುಕೊಳ್ಳಬೇಕು. ಸ್ತ್ರೀಯರು ತೊಳೆದುಕೊಳ್ಳಬೇಕು, ಪುರುಷರು ತೊಳೆದುಕೊಳ್ಳಬೇಕು. ತದನಂತರ ದೇಹವನ್ನು ಶುಚಿಗೊಳಿಸಬೇಕು. ಸ್ನಾನ ಮುಗಿದ ನಂತರ ದೇಹದ ಹಿಂಭಾಗ ಅಂದರೆ ಬೆನ್ನನ್ನು ಚೆನ್ನಾಗಿ ಒರೆಸಿಕೊಳ್ಳಬೇಕು. ತದನಂತರ ದೇಹದ ಹಿಂಭಾಗವನ್ನು ಚೆನ್ನಾಗಿ ಒರೆಸಿಕೊಳ್ಳಬೇಕು. ಏಕೆಂದರೆ ದೇಹದ ಹಿಂಭಾಗದಲ್ಲಿ ಅಸುರರು ಇರುತ್ತಾರೆ. ಆದ್ದರಿಂದ ದೇಹದ ಹಿಂಭಾಗದಲ್ಲಿರುವ ಅಸುರರನ್ನು ಓಡಿಸಬೇಕು. ನಂತರ ಮುಂಭಾಗವನ್ನು ಒರೆಸಿಕೊಳ್ಳಬೇಕು. ನಮ್ಮ ದೇಹದ ಮುಂಭಾಗದಲ್ಲಿ ದೇವತೆಗಳು ಇರುತ್ತಾರೆ. ಆದ್ದರಿಂದ ದೇವತೆಗಳನ್ನು ನಮ್ಮ ದೇಹದಲ್ಲಿ ಉಳಿಸಿಕೊಳ್ಳಬೇಕು. ಸೂರ್ಯದೇವನಿಂದ ಆಗುವ ಲಾಭಗಳು. ಸೂರ್ಯದೇವ ಬರುವ ಮೊದಲೇ ಎದ್ದು ಶುಚಿಭೂತರಾಗಿ, ಗಂಡಸರು ಪಂಚೆ ಶಲ್ಯವನ್ನು ಧರಿಸಿ, ಹೆಣ್ಣು ಮಕ್ಕಳು ಶುಭ್ರವಾದ ಬಟ್ಟೆಯನ್ನು ಧರಿಸಿ, ಹೆಂಗಸರು ಗಂಡಸರು ಶ್ರೀಗಂಧ, ವಿಭೂತಿ, ನಾಮ ಅಥವಾ ಕುಂಕುಮವನ್ನು ಇಟ್ಟುಕೊಂಡು, ಸ್ತ್ರೀಯರ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿಕೊಂಡು, ಶೃಂಗಾರವನ್ನು ಮಾಡಿಕೊಂಡು ಸೂರ್ಯದೇವರಿಗೆ ನಮಸ್ಕಾರ ಮಾಡಬೇಕು. ನಮಗೆಲ್ಲವನ್ನು ಕರುಣಿಸುತ್ತಾರೆ. ಸೂರ್ಯದೇವರು ನಮಗೆ ಆರೋಗ್ಯವನ್ನು, ಅಧಿಕಾರವನ್ನು, ಏಳಿಗೆಯನ್ನು, ಸಂಪತ್ತನ್ನು ಕೊಡುತ್ತಾರೆ. ನಾವು ಮಾಡಿದ ಪಾಪವನ್ನು ಕಳೆಯುತ್ತಾರೆ. ಶಾಂತಿ ನೆಮ್ಮದಿ ಕೊಡುತ್ತಾರೆ. ಅಭಿವೃದ್ಧಿಯನ್ನು ಹೊಂದುತ್ತೇವೆ. ಸ್ಥೈರ್ಯವನ್ನು ಕೊಡುತ್ತಾರೆ. ಸೂರ್ಯ ಅಂದರೆ ನಮಗೆ ಅಪ್ಪ ಇದ್ದ ಹಾಗೆ. ಸೂರ್ಯ ಅಂದರೆ ನಮ್ಮ ಮನೆಗೆ ಯಜಮಾನ ಇದ್ದ ಹಾಗೆ. ಒಟ್ಟಾರೆ ಹೇಳುವುದಾದರೆ ಈ ಪ್ರಪಂಚಕ್ಕೆ ಬಾಸ್ ಇದ್ದ ಹಾಗೆ.